ಪೌಷ್ಟಿಕ ಆಹಾರ ಇದೆ, ಉಚಿತ ತಪಾಸಣೆ ಇದೆ, ಹಣಕಾಸು ಸಹಾಯ ಅದು ಕೂಡ ಇದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಇಸ್ ಸುಷ್ಮಾಸ್ ಲೈಫ್ ಬುಕ್. ಇವತ್ತಿನ ವಿಡಿಯೋ ಅಲ್ಲಿ ತಾಯಿ ಕಾರ್ಡ್ನ ಹೇಗೆ ಮಾಡಿಸೋದು, ಯಾರು ತಾಯಿ ಕಾರ್ಡ್ನ ಮಾಡ್ತಾರೆ, ಪ್ಲಸ್ ಯಾವ್ಯಾವ ಮಂತಲ್ಲಿ ಯಾವ್ಯಾವ ಸ್ಕ್ಯಾನ್ ಇದೆ ಅಂತ ತಿಳಿಯೋಣ ಬನ್ನಿ. ತಾಯಿ ಕಾರ್ಡನ್ನು ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಸಹಾಯಕರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹೆಲ್ಪ್ ಮಾಡ್ತಾರೆ ನಮಗೆ ಮನೆಗೆ ಬಂದು ತಾಯಿ ಕಾರ್ಡನ್ನ ಮಾಡಿಕೊಡೋದಕ್ಕೆ. ತಾಯಿ ಕಾರ್ಡ್ ಹೀಗಿರುತ್ತೆ, ತಾಯಿಗೆ ಒಂದು ಸಂಖ್ಯೆ ಕೊಡ್ತಾರೆ, ಅದನ್ನು ನಾವು ಎಲ್ಲೋದ್ರೂ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಪ್ಲಸ್ ನಮ್ಮ ಎಲ್ಲ ಡೀಟೇಲ್ಸು ಪ್ಲಸ್ ಗೌರ್ಮೆಂಟಿಂದ ನಮಗೆ ಏನೇನು ಲಾಭ ಆಗ್ತಾಯಿದೆಯೋ ಅಥವಾ ಯಾವ್ಯಾವ ಯೋಜನೆ ಇದೆಯೋ ಅದೆಲ್ಲ ಇಲ್ಲಿಗೆ ಮಾಹಿತಿ ಇರುತ್ತೆ. ನಾವು ಇದನ್ನು ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತಾಯಿ ಕಾರ್ಡನ್ನ, ಬಿಕಾಸ್ ಕೆಲವೊಂದು ಬೆನಿಫಿಟ್ಸ್ ಇದೆಯಲ್ವ ಗೌರ್ಮೆಂಟಿಂದ, ಅದಕ್ಕೆ ಈ ತಾಯಿ ಕಾರ್ಡ್ ನಮಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಚೆಕಪ್ಪು, ಇಂಜೆಕ್ಷನ್ಸ್ಗೆ ಆ್ಯಂಡ್ ನಾವು ತಗೋತಿರೋ ಟ್ಯಾಬ್ಲೆಟ್ಸು ಅಥವಾ ನಮ್ಮ ಡೀಟೇಲ್ಸ್ ಚೆಕಪ್ ಎಲ್ಲಾದರೂ ಇನ್ಫಾರ್ಮೇಷನ್ ಒಂದೇ ಕಡೆ ಇರುತ್ತೆ ಅಂತಂದರೆ ಅದು ತಾಯಿ ಕಾರ್ಡಲ್ಲಿರುತ್ತೆ. ತಾಯಿ ಕಾರ್ಡಿಂದ ಗರ್ಭಿಣಿಯರಿಗೆ ಆರೋಗ್ಯ ಸೇವೆಗಳನ್ನು, ಹಣಕಾಸು ನೆರವನ್ನು ಮತ್ತು ಆರೋಗ್ಯದ ಸಂಪೂರ್ಣ ಟ್ರ್ಯಾಕಿಂಗ್ ಸಹ ಸಿಗುತ್ತದೆ. ಅಷ್ಟೇ ಅಲ್ಲ, ಈ ಕಾರ್ಡ್ ಇದ್ದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆದ್ಯತೆ, ಲಸಿಕೆ ಮಾಹಿತಿಯ ಸುಲಭ ದಾಖಲೆ ಮತ್ತು ಮಕ್ಕಳ ಜನನ ಪ್ರಮಾಣಪತ್ರ ಪಡೆಯುವುದು ಎಲ್ಲವೂ ಸುಲಭ. ನೀವು ಅಥವಾ ನಿಮ್ಮ ಮನೆಯವರು ಗರ್ಭಿಣಿಯಾಗಿದ್ದರೆ ತಾಯಿ ಕಾರ್ಡನ್ನು ಖಂಡಿತವಾಗಿಯೂ ಪಡೆದುಕೊಳ್ಳಿ. ಹೇಗೆ ಪಡೆದುಕೊಳ್ಬೇಕು ಅಂತ ಡೌಟ್ ಇದ್ದರೆ ಹತ್ತಿರದ ಅಂಗನವಾಡಿಗೆ ಹೋಗಿ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವೇ ದಾಖಲೆಗಳು ಬೇಕಾಗುತ್ತವೆ, ಲೈಕ್ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಫೋಟೋಸ್ ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋ ಇದು. ನೀವು ನೋಡ್ತಿರ್ಬೋದು ತಾಯಿ ಕಾರ್ಡಲ್ಲಿ ಕಂಪ್ಲೀಟ್ ಪ್ಯಾಕೇಜ್ಡ್ ಇನ್ಫಾರ್ಮೇಷನ್ ಇದೆ. ಲೈಕ್ ಪ್ರತಿ ತಿಂಗಳು ನಾವು ಚೆಕಪ್ ಹೋದಾಗ ಇನ್ಫಾರ್ಮೇಷನ್ ಲೈಕ್ ಹಿಮೋಗ್ಲೋಬಿನ್ ಲೆವೆಲ್ ಹೇಗಿದೆ, ಐರನ್ ಟ್ಯಾಬ್ಲೆಟ್ಸ್ ಎಷ್ಟು ತಗೋತಾ ಇದ್ದಾರೆ, TT ಇಂಜೆಕ್ಷನ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಟ್ರ್ಯಾಕ್ ಆಗುತ್ತೆ ಇನ್ಫಾರ್ಮೇಷನು. ಇದು ಮಕ್ಕಳಿಗೆ ಯಾವ್ಯಾವ ಟೈಮಲ್ಲಿ, ಯಾವ್ಯಾವ ತಿಂಗಳಲ್ಲಿ ಯಾವ ಲಸಿಕೆ ಹಾಕಬೇಕು ಅನ್ನೋ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಕಾರ್ಡ್ನ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಕೆಲವೊಂದು ವ್ಯಾಕ್ಸಿನೇಷನ್ಗಳಿರುತ್ತೆ, ಆ ವ್ಯಾಕ್ಸಿನೇಷನ್ನ ಆ ಟೈಮಲ್ಲಿ ಕೊಡ್ತಾರೆ.